ಉದ್ಘಾಟನೆಗಳು ಅಥವಾ ಲೋಕಾರ್ಪಣೆಗಳನ್ನು ಮಾಡಿದ್ದೇವೆ. ಇದು ನಿನ್ನೆ ಮೊನ್ನೆ ಕನಸಲ್ಲ. ಇವೆಲ್ಲ ಮೂರು ನಾನು 2005-6ರಲ್ಲಿ ಕಂಡಂತ ಕನಸು. ವಿಶೇಷವಾಗಿ ಇವತ್ತು ಅಂಬೇಡ್ಕರ್ ಭವನ ಅಂತಕ್ಕಂಥದ್ದು ಮಾನ್ಯ ಮುನಿಯಪ್ಪನವರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅವತ್ತು ರಾಜ್ಯ ಸರ್ಕಾರ 2006ರಲ್ಲಿ ನಮ್ಗೆಲ್ರಿಗೂ ಪತ್ರ ಬರೀತು. ಆ ಸಂದರ್ಭದಲ್ಲಿ 2006ರಲ್ಲಿ ಪತ್ರ ಬರೆದು ತಾಲೂಕು ಮಟ್ಟದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಆಗಬೇಕು, ಸರ್ಕಾರ 5 ಲಕ್ಷಗಳನ್ನ ಕೊಟ್ಟಿದ್ದೇವೆ ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ಆ ಒಂದು ಅಂಬೇಡ್ಕರ್ ಭವನ ಅಂತಕ್ಕಂಥ ಪರಿಕಲ್ಪನೆಯನ್ನ ನನಗೆ ತಿಳಿದಿರ್ತಕ್ಕಂಥದ್ದು, ಯಾಕಂದ್ರೆ ದಾಖಲೆ ಸಮೇತ ನನಗಿದೆ. ಆ ದಾಖಲೆಗಳೆಲ್ಲ ನಾವು ಎಲ್ಲ ಕಡೆ ನಾವು ಇಲ್ಲಿ ಆಚೆ ಬೋರ್ಡಲ್ಲೂ ನಾವು ಡಿಸ್ಪ್ಲೇ ಇದ್ರಲ್ಲೂ ಹಾಕಿದ್ದೀವಿ, ನಮ್ಮ ವಿಡಿಯೋಲ್ಲೂ ಇದೆ. ಅವತ್ತು ನಮಗೆ ಸರ್ಕಾರದಿಂದ ಪತ್ರ ಬಂದಾಗ ಅವತ್ತು ನಾನು ಅದಕ್ಕೊಂದು ಪ್ರಯತ್ನ ಮಾಡಿ ಆ ಸಂದರ್ಭದಲ್ಲೇ 70-80 ಲಕ್ಷದಲ್ಲಿ ಮಾಡಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಆಶ್ರಯ ಬಡಾವಣೆಯನ್ನ ನಮ್ಮ ತಂದೆಯವರು ಏನು 1989-94ರ ಅವಧಿಯಲ್ಲಿ ಅವರು ಆ ಒಂದು ಆಶ್ರಯ ಬಡಾವಣೆಯನ್ನ ಆ ಜಾಗವನ್ನ ಗುರುತಿಸಿರ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಅಲ್ಲಿ ಹಿಂದೆ ನಾವು ನಮ್ಮ ತಂದೆಯವರು ಸೋತ ಮೇಲೆ ದಿವಂಗತ KM ಕೃಷ್ಣಾರೆಡ್ಡಿ ಅವರು ಆ ಬಡಾವಣೆಯಲ್ಲಿ 7 ಸೈಟ್ಗಳನ್ನ ಅಂಬೇಡ್ಕರ್ ಭವನಕ್ಕೆ ಕೊಡಬೇಕು ಅಂತಕ್ಕಂಥ ರೆಸಲ್ಯೂಷನ್ ಅನ್ನ ನಗರಸಭೆಯಲ್ಲಿ ಮಾಡಿದ್ರು. ಆಗ ನಾವು ಆಯ್ತು ಅಲ್ಲಿ ಜಾಗ ಇದೆಯಲ್ಲ ಅಂತ ಹೇಳಿ ಅಲ್ಲಿಗೆ 70 ಲಕ್ಷಗಳಲ್ಲಿ ತಾನು ತೀರ್ಮಾನ ಮಾಡಿ ಮಾನ್ಯ ನಮ್ಮ ವಿಧಾನ ಪರಿಷತ್ತಿನ ಅಧ್ಯಕ್ಷರು ಸುದರ್ಶನ್ ಅವರನ್ನ ನಾನು ವಿನಂತಿ ಮಾಡಿಕೊಂಡು ಅವರು 5 ಲಕ್ಷ ರೂಪಾಯಿ ತಮ್ಮ ಸ್ಥಳೀಯ ಪ್ರದೇಶಾಭಿವೃದ್ಧಿ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಕೊಟ್ಟಿದ್ರು. ಈ ರೀತಿ ನಾನು ಹೇಳಿದೆ, ಏನಾದ್ರೂ ನಾನು ಮಾಡಿದ್ರೆ ಕಟ್ತೀನಿ ಅಂತ ಹೇಳಿ ಆ ಸಂದರ್ಭದಲ್ಲಿ ನನ್ನ ಅನುದಾನ ಕೊಟ್ಟು ಮಾಡೋಣ ಅಂತ ಹೇಳಿ 70-80 ಲಕ್ಷಕ್ಕೆ ಯೋಜನೆಯನ್ನ ತಯಾರು ಮಾಡಿದ್ರು. ಆಗ ನಾನು ಬಾಲಚಂದ್ರ ಜಾರಕಿಹೊಳಿ ಅವರು ಸಮಾಜ ಸುಮ್ಮನೆ ಇವತ್ತು ಯಾರೋ ನಾನಾ ರೀತಿಯಲ್ಲಿ ಹೇಳ್ಕೋಬಹುದು, ಆದ್ರೆ ಏನು ಇಲ್ಲಿ ಯಾವ ರೀತಿ ಆಯ್ತು ವಾಸ್ತವಾಂಶ ಇಲ್ಲಿ ಎಲ್ಲರಿಗೂ ಗೊತ್ತಾಗ್ಬೇಕಾಗತ್ತೆ. ಎಷ್ಟು ನೋವನ್ನ ನಾನು ಅನುಭವಿಸಿದ್ದೀನಿ, ಯಾವ ರೀತಿ ಆಪಾದನೆಗಳನ್ನ ನಾನು ಕೇಳ್ಕೊಂಡಿದ್ದೀನಿ, ಅದನ್ನೆಲ್ಲ ನುಂಗಿರ್ತಕ್ಕಂಥವ್ರು. ಅದರಿಂದ ನಾನು ಇದು ಸತ್ಯವನ್ನ ಹೇಳಲೇಬೇಕಾಗತ್ತೆ. ಆ ಒಂದು ಅವರಿಗೆ ನಾನು ಪತ್ರ ಬರೆದೆ, ಈ ರೀತಿ ಉದ್ಘಾಟನೆಗೆ ತಮ್ಮ ಸಮಯವನ್ನ ಕೊಡಬೇಕು ಅಂತ ಹೇಳಿ ಬಾಲಚಂದ್ರ ಜಾರಕಿಹೊಳಿಗೆ ಪತ್ರ ಬರೆದಿರ್ತಕ್ಕಂಥ ದಾಖಲೆ ನನ್ನ ಹತ್ರ ಇದೆ, ನನ್ನ ಲೆಟರ್ ಕೊಟ್ಟಿರ್ತಕ್ಕಂಥದ್ದು. ಅದಾದ ನಂತರ ನಾನು ನಮ್ಮ ಮುಖಂಡರನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಸೈಟ್ ನೋಡಕ್ಕೆ ಹೋದಾಗ ಇಲ್ಲಿ ವೆಂಕಟೇಶ್ ಅವರು ಎಲ್ಲ ಹಿರಿಯರು ಮುನ್ಸ್ವಾಮಿಯವರು ಇದ್ರು ಅಂತ ಕಾಣ್ತದೆ, ಶಿವಪ್ರಸಾದ್ ಅವರು, ಇನ್ನ ಎಲ್ಲ ಕೆಲವರು 60 ಜನ ಇದ್ರು. ಅವತ್ತು ಜಂಗಮಪ್ಪ ಅವರು ಎಲ್ಲ ಇವರೆಲ್ಲ ಬಹಳ ಜನ ಇದ್ರು. ಅವಾಗ ಅವ್ರು ಹೇಳಿದ್ರು, ಅಣ್ಣ ಇಲ್ಲಿ ಬೇಡಣ ಅಂತ ಹೇಳಿ ಅವರೇ ಹೇಳಿದ್ರು, ಇಲ್ಲಿ ಅಣ್ಣ ಇಲ್ಲಿ ಬಸ್ ಸ್ಟ್ಯಾಂಡ್ ಜಾಗದಲ್ಲಿ ಮಾಡೋಣ ಅಂತ ಹೇಳಿ. ಇಲ್ಲಿ ಬಸ್ ಸ್ಟ್ಯಾಂಡ್ ಸಿವಿಲ್ ಬಸ್ ಸ್ಟ್ಯಾಂಡ್ ಜಾಗ ಎಷ್ಟಿತ್ತು, ಬಹಳ ಕಿರಿದಾಗಿತ್ತು, ಇದ್ರಲ್ಲಿ ಅರ್ಧ ಮಾತ್ರ ಇತ್ತು ಜಾಗ. ಯಾಕಂದ್ರೆ ಬಹಳಷ್ಟು ಜನಕ್ಕೆ ಇದ್ರ ಹಿಂದೆ ಅರ್ಧಕ್ಕಿಂತ ಜಾಗ ಇದು ಬೇರೆ ಉಳಿದು. ಬಸ್ ಸ್ಟ್ಯಾಂಡ್ ಜಾಗ ಬರೀ ಅಷ್ಟಕ್ಕೆ ಸೀಮಿತ, ನೀವು ಮಾಡಿದ್ರೆ ಬಹುಶಃ ಅರ್ಧ ಆಗ್ತಿತ್ತು ಅಷ್ಟೇ. ಇದು ಬಿಕ್ಕಿದ್ದು ಇಲ್ಲಿ ಕಾಸ್ಮೋಪಾಲಿಟನ್ ಕ್ಲಬ್ ಅಂತಿತ್ತು. ಹಿಂದೆ ನಮ್ಮ ತಾತ ಅವರು ತಂದೆ ಅಧ್ಯಕ್ಷರಿದ್ದಾಗ ನನ್ನ ಹತ್ರ ಆ ಡಾಕ್ಯುಮೆಂಟ್ ಇದೆ. ಅವರ ಕಾಸ್ಮೋಪಾಲಿಟನ್ ಕ್ಲಬ್ಗೆ ಅಧ್ಯಕ್ಷರಾಗಿದ್ರು. ಅದನ್ನ ಹಿಂದೆ ಡಿಸ್ಟ್ರಿಕ್ಟ್ ಲೈಬ್ರರಿ ಚಿಂತಾಮಣಿಯಲ್ಲಿ ಇತ್ತು. ಇತಿಹಾಸ ತಿಳಿದೇ ಇರ್ತಕ್ಕಂಥವ್ರು ನಾನಾ ರೀತಿ ಮಾತಾಡ್ಬೋದು, ಅದಕ್ಕೆ ಯಾರು ನಾವು ವಿತಂಡವಾದ ಮಾಡುವಂತವ್ರಿಗೆ ನಾವು ಒಪ್ಪಿಸುವಂತದಕ್ಕೆ ಸಾಧ್ಯ ಇಲ್ಲ. ಚರಿತ್ರೆ ಗೊತ್ತಿರಬೇಕು. ಜಿಲ್ಲಾ ಕೇಂದ್ರದ ಲೈಬ್ರರಿ ಕೋಲಾರಲ್ಲಿ ಇರಲಿಲ್ಲ, ಚಿಂತಾಮಣಿಲಿ ಇತ್ತು. ಮಾನ್ಯ ಮುನಿಯಪ್ಪನವ್ರಿಗೂ ಬಹುಶಃ ಗೊತ್ತಿರಬೇಕು ಅಂತ ಕಾಣ್ತದೆ. ಇಲ್ಲಿತ್ತು, ಅದು ನಂತರ ಅಲ್ಲಿಗೆ ಜಿಲ್ಲೆಗೆ ವರ್ಗಾವಣೆ ಆಯಿತು. ಆ ಸಂದರ್ಭದಲ್ಲಿ ಜಾಗ ಈ ಕಡೆ ಜಾಗ ಕಾಸ್ಮೋಪಾಲಿಟನ್ ಕ್ಲಬ್ ನ ಜಾಗ ಕೊಟ್ಟರು, ಆ ಕಡೆ ಪಟೇಲರ ಭವನ ಅಂತ ಹೇಳಿ ಒಂದು ಹಳೆ ಬಿಲ್ಡಿಂಗ್ ಇತ್ತು ಆ ಸೈಡ್ಗೆ, ಅದನ್ನ ಲೈಬ್ರರಿ ಕೊಟ್ಬಿಟ್ಟಿದ್ರು. ಈ ಜಾಗ ಏನಾದ್ರೂ ಮಾಡಿ ವಾಪಸ್ ತಗೋಬೇಕು, ಇಲ್ಲಿ ಅಂಬೇಡ್ಕರ್ ಭವನ ಸುಸಜ್ಜಿತವಾಗಿ ದೊಡ್ಡದಾಗ ಆಗ್ಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮಾಡಿ ಆ ಸಂದರ್ಭದಲ್ಲಿ ನಾನು ಒಬ್ಬ ಲೈಬ್ರರಿ ಇಲಾಖೆ ಜೊತೆ ಪತ್ರ ವ್ಯವಹಾರ ಮಾಡಿ ಸುಮಾರು ನಮ್ಮ 1-1.5 ವರ್ಷ ನಾನು ಕಷ್ಟಪಟ್ಟೆ. ಮಂಜುಳಾ ಅವರು ನಮ್ಮ ಜಿಲ್ಲಾಧಿಕಾರಿಗಳಾಗಿದ್ರು, ಇವತ್ತು ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ಇವತ್ತು ಅವರು ನಮ್ಮ ಜಿಲ್ಲಾಧಿಕಾರಿಗಳಾಗಿದ್ದಾಗ ಇಲ್ಲಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿ ವಿಶ್ವೇಶ್ವರಯ್ಯ ಟವರಲ್ಲಿ ಲೈಬ್ರರಿ ಡೈರೆಕ್ಟರ್ ಹತ್ರ ಎಲ್ಲ ಹೋಗಿ ನಾನು ಪರಿಪರಿಯಾಗಿ ಅವರನ್ನ ವಿನಂತಿ ಮಾಡಿಕೊಂಡು ಇದನ್ನ ಇಲ್ಲಿ ಕೊಡುವಂತದ್ದು ಒಂದು ಪ್ರಯತ್ನ ಮಾಡಿದ್ವಿ. ಏನು ಬದಲಾವಣೆ ಮಾಡಿದ್ವಿ ಅಂದ್ರೆ ಅವತ್ತು 5 ಲಕ್ಷ ಇದ್ದಿದ್ದು 25 ಲಕ್ಷ ಆಯಿತು. ಸರ್ಕಾರ ಆ ಸಂದರ್ಭದಲ್ಲಿ ಕಾಲ ಕಳೆದಂಗೆ ನಾನು ಏನ್ ಹೇಳಿದೆ, ಇಲ್ಲ ಇಲ್ಲಿ ದೊಡ್ಡದಾಗಿ ಮಾಡೋಣ ಅಂತ ಹೇಳಿ ನಾನು 1300 ಜನ ಕೂರುವಂತದಕ್ಕೆ ಒಂದು ವಿನ್ಯಾಸವನ್ನ ಮಾಡಿದ್ದೆ. ಅದನ್ನು ಕೂಡ ಪ್ರದರ್ಶನ ಮಾಡಿದ್ವಿ. ನಿನ್ನೆ ಮೊನ್ನೆ ಸೃಷ್ಟಿ ಮಾಡಿರ್ತಕ್ಕಂಥದ್ದಲ್ಲ ಈ ದಾಖಲೆಗಳಲ್ಲ. ಇದು ಇಷ್ಟು ಹಣ ನಾವು ಎಲ್ಲಿಂದ ಹೊಂದಿಸೋದು, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆಗೋದಿಲ್ಲ ಅಂತ ಹೇಳಿ ನಾನು ನಗರಸಭೆಯಿಂದ ಈ ಜಾಗ ಇತ್ತು, ಇದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ನಗರಸಭೆದಿತ್ತು, ಇದು ನಗರಸಭೆ ಜಾಗ, ನಗರಸಭೆಯಿಂದ ಯಾಕೆ ಮಾಡಬಾರ್ದು ಅಂತ ಹೇಳಿ ಅದಕ್ಕೆ ಅಂಬೇಡ್ಕರ್ ಕಲಾಭವನ ಅಂತಕ್ಕಂಥ ಹೆಸರನ್ನು ಇಟ್ಟು ನಾವು ಮುನ್ಸಿಪಾಲಿಟಿ ರೆಸಲ್ಯೂಷನ್ ಮಾಡಿದ್ವಿ. ಕೆಲವರು ಕಿಡಿಕಾಡಿಗಳು ರೆಸಲ್ಯೂಷನ್ ಅಜೆಂಡಾಲಿ ಅಂಬೇಡ್ಕರ್ ಕಲಾಭವನ ಇತ್ತು, ಆದ್ರೆ ಕಲಾಭವನ ನಿರ್ಮಾಣಕ್ಕೆ ಜಾಗ ಕೊಡಲು ತೀರ್ಮಾನ ಆಯ್ತು ಅಂತ ಅದ್ರಲ್ಲಿ ಬರೆದಿದ್ರು ಆ ಒಂದು ಮಿನಿಟ್ಸ್ ಅಲ್ಲಿ, ಮೀಟಿಂಗ್ ಪ್ರೊಸೀಡಿಂಗ್ಸ್ ಅಲ್ಲಿ. ಆದ್ರೆ ನಂತರ ನಡೆದಂತ ಎಲ್ಲ ಪತ್ರ ವ್ಯವಹಾರದಲ್ಲಿ ಅಂಬೇಡ್ಕರ್ ಕಲಾಭವನ ನಿರ್ಮಾಣ ಮಾಡಲು ಜಾಗ ಕೊಡಬೇಕು ಅಂತ ಆಗಿದೆ. ಕಡೆಗೆ 2011ರಲ್ಲಿ ಲೈಬ್ರರಿಯಿಂದ ನಾವು ಈ ಜಾಗ 2 ಜಾಗಗಳನ್ನ ನಗರಸಭೆಗೆ
ಬಹಳ ಪ್ರತ್ಯೇಕವಾಗಿ ಅದರಲ್ಲಿ ಆರ್ಡರ್ ಆಗಿದೆ, ಆರ್ಡರ್ ಕಾಪಿಯಲ್ಲಿದೆ. 2011ರಲ್ಲಿ ಯಾರೋ ಈಗ ಮಾತಾಡುವಂಥವ್ರು ಯಾರು ಇರಲಿಲ್ಲ ಚಿಂತಾಮಣಿ, ಯಾವುದೇ ರಾಜಕೀಯ ಅಧಿಕಾರ ಸಿಕ್ಕಿರಲಿಲ್ಲ ಅವರಿಗೆ. ಆವಾಗ ನಾನು ಕೊಡಿಸಿದ್ದೆ. ಚುನಾವಣೆ 2013ರಲ್ಲಿ ಬಂದು ನಮಗೆ ಹಿನ್ನಡೆ ಆದಂಥದ್ದು ಆಗಿದೆ. ಅದಾದ ನಂತರ ಏನೇನಾಯ್ತು, ಯಾವ ರೀತಿ ವಿನ್ಯಾಸ ಆಯಿತು, ಎಷ್ಟು ಕೋಟಿಗೆ ವಿನ್ಯಾಸ ಮಾಡಿದ್ರು. ನಾನು ಆ ಕಾಲದಲ್ಲೇ ಸುಮಾರು 8-10 ಕೋಟಿಗೆ ಮಾಡಿಸ್ತಿದ್ದೆ ಅದನ್ನ ವಿನ್ಯಾಸ. ಆದ್ರೆ ಕಡೆಗೆ 2 ಕೋಟಿ ಆಯ್ತು, 3 ಕೋಟಿ ಆಯ್ತು. 2 ಕೋಟಿ ಸಮಾಜ ಕಲ್ಯಾಣ ಇಲಾಖೆಗೆ ಬಂತು. ಇವತ್ತು ಒಂದು ತಾಲೂಕು ಮಟ್ಟದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೊಡುವಂಥದ್ದು ಇವತ್ತು ಅಂಬೇಡ್ಕರ್ ಭವನ ಇರ್ಬೋದು, ಬಾಬು ಜಗಜೀವನ್ ರಾಮ್ ಭವನ ಇರ್ಬೋದು, ಇನ್ನು ಬೇರೆ ಭವನ ಇರ್ಬೋದು, ತಾಲೂಕು ಮಟ್ಟಕ್ಕೆ 2 ಕೋಟಿ ಕೊಡ್ತಾರೆ, ಜಿಲ್ಲಾ ಮಟ್ಟಕ್ಕೆ 4 ಕೋಟಿ ಕೊಡ್ತಾರೆ. ಇದು ಫಿಕ್ಸ್ ಆಗಿದೆ. ಇಡೀ ರಾಜ್ಯದಲ್ಲಿ ಎಲ್ಲಾ ತಾಲೂಕುಗಳಿಗೆ ಹೋಗುವಂಥದ್ದು ಇದು ವಾಸ್ತವಾಂಶ. ಈಗ ಚಿಂತಾಮಣಿಗೆ 2.5 ಕೋಟಿ ಕೊಟ್ಟಿದ್ರು. ಅದಾದ ನಂತರ ಅಂದಿನ ಶಾಸಕರು ಅವರು 1 ಕೋಟಿ ಕೊಟ್ಟಿದ್ದಾರೆ. ಅದಾದ್ಮೇಲೆ DMFT ಡಿಸ್ಟ್ರಿಕ್ಟ್ ಮೈನಿಂಗ್ ಟ್ರಸ್ಟ್ ಫಂಡ್ ಅದರಲ್ಲಿ 1 ಕೋಟಿ, ಇಷ್ಟು 4 ಕೋಟಿ ಇತ್ತು. ಕಾಮಗಾರಿ ಎಲ್ಲ ಎಷ್ಟಾಗಿತ್ತು ಇದ್ರಲ್ಲಿ ಅರ್ಧ ಕೂಡ ಇರಲಿಲ್ಲ. ಕೇವಲ 400 ಜನ ಕೂರುವಂತದಕ್ಕೆ ವ್ಯವಸ್ಥೆ ಇತ್ತು. ಅದ್ರ ಬಗ್ಗೆ ನಾನು ಹೆಚ್ಚು ವಿವರಣೆ ಮಾಡೋಕ್ಕಾಗಲ್ಲ, ತಾವೆಲ್ಲರೂ ನೋಡಿದೀರಾ, ನಮ್ಮ ಹತ್ರ ದಾಖಲೆ ಇದೆ ಯಾವ ರೀತಿ ಇತ್ತು ಆ ಭವನ ಅಂತಕ್ಕಂಥದ್ದು, ಇತ್ತಾ ಇಲ್ವಾ ಅಂತಕ್ಕಂಥದ್ದು. ಏನೋ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ 2023ರಲ್ಲಿ ತಾವು ನನಗೆ 10 ವರ್ಷಗಳ ಒಂದು ಏನು ಹಿನ್ನಡೆಯಿಂದ ನನಗೆ ಮತ್ತೆ ನೀವು ಅವಕಾಶವನ್ನು ಒದಗಿಸಿಕೊಟ್ಟ ಮೇಲೆ ಸರ್ಕಾರ, ನಮ್ಮ ಪಕ್ಷ ಕೂಡ, ನಮ್ಮ ಕಾಂಗ್ರೆಸ್ ಪಕ್ಷ ನನಗೆ ಗುರುತಿಸಿ ಮಂತ್ರಿಯನ್ನು ಮಾಡ್ತಕ್ಕಂಥ ಒಂದು ಅವಕಾಶವನ್ನ ಮಾಡಿಕೊಟ್ಟು, ಕೆಳಗಡೆ ಡೈನಿಂಗ್ ಹಾಲೆಲ್ಲ ನೋಡಿ ಇದೆಲ್ಲ ಇಷ್ಟು ಚೆನ್ನಾಗಿ ಮಾಡಿ ಅಲ್ಲಿರುವಂತ ಟಾಯ್ಲೆಟ್ ಮತ್ತೊಂದು ಬಹಳ ಒಂದು ರೀತಿ ಏನು ನಮಗೆ ಒಪ್ಪೋ ರೀತಿಯಲ್ಲಿ ಇರಲಿಲ್ಲ. ಇದನ್ನ ಚೇಂಜ್ ಮಾಡಪ್ಪ ಅಂತ ಹೇಳಿ ಮತ್ತೆ ಅದಕ್ಕೆ 50 ಲಕ್ಷ ಕೊಟ್ಟು, ಇದಾದ ನಂತರ ಈಗ ಎಲ್ಲರೂ ಮಾತಾಡಿದ್ರು, ಇಷ್ಟು ದೊಡ್ಡ ಭವನ, ಇಷ್ಟು ಒಳ್ಳೆಯ ವ್ಯವಸ್ಥೆಗಳನ್ನ ಒಳಗೊಂಡಂತೆ ಭವನ ಮಾಡಿದ್ದೇವೆ, ಇದು ಯಾವ ರೀತಿ ನಿರ್ವಹಣೆ ಆಗುತ್ತೆ, ಇದನ್ನ ಯಾವ ರೀತಿ ನಾವು ನಿರ್ವಹಣೆ ಮಾಡ್ಬೋದು ಅಂತಕ್ಕಂಥ ಆಲೋಚನೆಗಳು ಬಂದಾಗ ಇದಕ್ಕೇನಾದ್ರೂ ಒಂದು ಹೊಸ ರೂಪ ಕೊಡಬೇಕು ಅಂತ ಹೇಳಿ ನಂತರ ನಾನು ಇದನ್ನ ಗೌರಿಬಿದನೂರಲ್ಲಿ ಶಿವಶಂಕರ್ ರೆಡ್ಡಿ ಅವರು ಸ್ವಲ್ಪ ಅಲ್ಲಿ ಈ ಒಂದು ಡಿಸ್ಪ್ಲೇ ಪ್ಯಾನೆಲ್ಸ್ ಎಲ್ಲ ಮಾಡಿದ್ದಾರೆ ಅಂತ ನಮ್ಮ ತೇಜಾನಂದ ರೆಡ್ಡಿ ಹೇಳಿದ್ರು. ಆಗ ಅವ್ರನ್ನ ಮಾತಾಡಿದಾಗ ಅವ್ರ ಅಡ್ರೆಸ್ ಕೊಟ್ಟರು, ಅವ್ರನ್ನ ಕರೆಸಿ ನಾವು ಅದನ್ನ ಮಾತಾಡಿದಾಗ ಬೇರೆ ಬೇರೆ ಹೊಸ ಹೊಸ ಒಂದು ಆಲೋಚನೆಗಳು ಬಂದು ಈ ಕಿಯೋಸ್ಕ್ ಹಾಕುವಂಥದ್ದು ಇವೆಲ್ಲ ಮಾಡುವಂತ ಒಂದು ಪ್ರಯತ್ನ ಮಾಡಿದ್ರು. ನಂತರ ಬೇರೆ ಬೇರೆ ನಮ್ಮ ಸ್ನೇಹಿತರೆಲ್ಲ ಕೆಲವರು ಬೇರೆ ವಿಚಾರಕ್ಕೆ ಬಂದು ನನ್ನ ಜೊತೆ ಜಗಳ ಮಾಡಿದ್ರು. ಆ ಸಂದರ್ಭದಲ್ಲಿ ಇಲ್ಲ, ಇದಕ್ಕೇನಾದ್ರೂ ಮಾಡಬೇಕು, ಅಧ್ಯಯನ ಕೇಂದ್ರ ಮಾಡಬೇಕು ಅಂತ ಹೇಳಿ ಒಂದು ಡಿಜಿಟಲ್ ಅಧ್ಯಯನ ಕೇಂದ್ರ, ಡಿಜಿಟಲ್ ಸ್ಟಡಿ ಸೆಂಟರ್ ಮಾಡಬೇಕು ಅಂತ ಹೇಳಿ ಮತ್ತೆ ಅದಕ್ಕೆ ನನ್ನ ಶಾಸಕರ ಅನುದಾನದಲ್ಲಿ ಮೊದಲು 50 ಲಕ್ಷ ಕೆಳಗಡೆ ಕೊಟ್ಟೆ, ಮತ್ತೆ 70 ಲಕ್ಷ ಕೊಟ್ಟೆ. ನಂತರ ಆ ಒಂದು ಕಂಪ್ಯೂಟರ್ಸ್ ಎಲ್ಲ ತರೋದಕ್ಕೆ ಮತ್ತೆ 38-39 ಲಕ್ಷ ಕೊಟ್ಟೆ. ಈಗ ಒಂದು ಕಾನ್ಫರೆನ್ಸಿಂಗ್ ಫೆಸಿಲಿಟಿ ಆಗಬೇಕು ಉಳಿದೋಗಿತ್ತು ಅಂತ ಹೇಳಿ ಇವತ್ತು ಏನಾದ್ರೂ ಸಂವಾದ, ಮುಖ್ಯಮಂತ್ರಿಗಳ ಜೊತೆ ಸಂವಾದ ಮಾಡುವಂತದಕ್ಕೆ ಇವತ್ತು ತಾಲೂಕ್ ಪಂಚಾಯತಿಯಲ್ಲೂ ನಾವು ಮಾಡ್ಬೋದು, ಏನು ಅಲ್ಲಿ ಕೆಳಗಡೆ ಸಾಮರ್ಥ್ಯ ಸೌಧದಲ್ಲಿ, ಮೇಲೆ ಇರ್ತಕ್ಕಂಥ ಭವನದಲ್ಲೂ ಮಾಡ್ಬೋದು, ಅಲ್ಲಿರ್ತಕ್ಕಂಥ ಸಭಾಭವನದಲ್ಲಿ, ಇಲ್ಲಿ ಕೂಡ ನಾಳೆ 900 ಆಸನಗಳು ಇವತ್ತು ಇಲ್ಲಿ ಇರ್ತಕ್ಕಂಥದ್ದು 900 ಸೀಟ್ಸ್ ಇವತ್ತು 900 ಸೀಟ್. ನಿಮ್ಗೆ ಬೇಡ ನೋಡಿ, ನೀವೆಲ್ಲ ಕೂತಿದ್ದೀರಾ, ನೀವು ಕೂತಿದ್ರು ಸಹ ನಿಮ್ಮ ಮುಂದೆ ಇನ್ನೊಬ್ರು ಆರಾಮಾಗಿ ಓಡಾಡ್ಬೋದು. ಬಹಳ ವಿಶಾಲವಾದಂತ ಜಾಗ ಇದೆ. ಏನು ಹೊತ್ಕೊಂಡು ಯಾರಾದ್ರೂ ಮಧ್ಯದಲ್ಲಿ ನಡೆಯುವಂತ ಪರಿಸ್ಥಿತಿ ಇಲ್ಲ, ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥವ್ರಿಗೆ ಗೊತ್ತಿಲ್ಲ ಎಷ್ಟು ಜಾಗ ಇದೆ ಮುಂದೆ ಕೂತಿರೋರ್ಗೆ ಗೊತ್ತು. ಅದರಿಂದ ಇಷ್ಟೆಲ್ಲ ನಾವು ಮಾಡಿ 900 ಆಸನಗಳನ್ನ ಮಾಡಿರ್ತಕ್ಕಂಥದ್ದು. ಈಗ ಮತ್ತೆ ಇನ್ನೊಂದು 10 ಲಕ್ಷ ನಾನು ಕೊಡ್ಬೇಕಾಗತ್ತೆ, ಅದು ಕೊಡ್ತೀನಿ ಅಂತ ಹೇಳಿದ್ದೀನಿ. ಯಾಕಂದ್ರೆ ಈಗ ನಾಳೆ ಸೀಟ್ ನಂಬರಿಂಗ್ ಆಗ್ಬೇಕು, ಬೇರೆ ಬೇರೆ. ಯಾಕಂದ್ರೆ ಕಾರಣ ಇಷ್ಟೇ, ಇದಕ್ಕೆ ಈಗಾಗಲೇ ಹೇಳಿದ್ರು ಮಾದೇವಪ್ಪ ಅವರು, ಇವರು ಮಾತಾಡ್ಬೇಕಾದ್ರೆ ಹೇಳಿದ್ರು, ಶಾಲಾ ಮಕ್ಕಳು ಬರಬೇಕು. ಶಾಲಾ ಮಕ್ಕಳು, ಸರ್ಕಾರಿ ಮತ್ತು ಖಾಸಗಿ ಶಾಲಾ ಮಕ್ಕಳು ಒಂದು ಇಲ್ಲಿ ಅಧ್ಯಯನಕ್ಕಾಗಿ ಇಲ್ಲಿ ಬರುವಂತದ್ದಾಗಬೇಕು. ಇದನ್ನೆಲ್ಲ ನೋಡಿ ನಂತರ ಈ ಭವನದಲ್ಲಿ ಕೂತ್ಕೋಬೇಕು. ಏನಿವತ್ತು 12 ಅಡಿಗೆ 36 ಅಡಿ ಪರದೆ ಏನು LED ವಾಲ್ ಫಿಕ್ಸ್ ಆಗಿದೆ ಪರ್ಮನೆಂಟ್ ಆಗಿ. ಇಲ್ಲಿ ಅಂಬೇಡ್ಕರ್ ಅವರು ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಗೌತಮ ಬುದ್ಧರ ಭಗವಾನ್ ಬುದ್ಧ ಅವರು ಸಂಬಂಧಪಟ್ಟಂತೆ ಇವತ್ತು ಸಮಾಜದಲ್ಲಿ ನಾವು ಯಾವ ರೀತಿ ನಾವು ಬದುಕನ್ನ ಕಟ್ಕೋಬೇಕು, ಅಂಬೇಡ್ಕರ್ ಅವರು ಯಾವ ರೀತಿ ಅವರ ಪಯಣ, ಅವರ ಕಷ್ಟ ಸುಖಗಳು, ಅವರ ಸಾಧನೆ ಇವೆಲ್ಲವನ್ನು ಬಿತ್ತರಿಸ್ತಕ್ಕಂಥ ನಾವು ಇಲ್ಲಿ ಡಾಕ್ಯುಮೆಂಟರಿಗಳನ್ನ ಹಾಕುವಂತ ಒಂದು ಕೆಲಸವನ್ನ ಮಾಡ್ತೇವೆ. ಆಗ ಏನಾಗುತ್ತೆ, ಒಂದು ಅರ್ಧ ದಿವಸ ಮಕ್ಕಳು ಇಲ್ಲೆಲ್ಲ ಓಡಾಟ ಮಾಡಿಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ಇಲ್ಲಿ ಕೂತು ಅಂಬೇಡ್ಕರ್ ಅವ್ರ ಬಗ್ಗೆ ತಿಳ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಆಲೋಚನೆಯನ್ನು ಮಾಡಿದ್ದೀವಿ. ಆಚೆ ಅವರು ಏನಿವತ್ತು ಇಲ್ಲಿ ಆಚೆ ಕಿಯೋಸ್ಕ್ ಹಾಕಿದ್ದೀವಿ, ಆ ಕಿಯೋಸ್ಕ್ ಅಲ್ಲಿ ನಿಮಗೆ ಕ್ವಿಜ್ ಇದೆ. ನಿಮ್ಗೆ 15 ಸೆಕೆಂಡ್ ಅಲ್ಲಿ ನೀವು 10 ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು. ಬಹುಶಃ ನಾನು ಇಲ್ಲಿ ಇರೋದ್ಕೊಂತ ಎಲ್ಲರಿಗೂ ತಪ್ಪು ತಿಳ್ಕೊಬೇಡಿ. ಇವತ್ತು ನೀವೆಲ್ಲರೂ ಅಲ್ಲಿ ಪ್ರಯತ್ನ ಮಾಡಿ. 10ಕ್ಕೆ ಯಾರಾದ್ರೂ ತಗೊಂಡ್ರೆ ನಾನು ಅವ್ರಿಗೆ 50,000 ಬಹುಮಾನ ಕೊಡ್ತೀನಿ. 50,000 ಬಹುಮಾನ ಕೊಡ್ತೀನಿ. ಅಲ್ಲಿ ಬರುವಂತ ಕ್ವಿಜ್ ಅಲ್ಲಿ ಇವತ್ತು ಯಾರಾದ್ರೂ ಅದನ್ನ ಎಲ್ಲರ ಮುಖ ನಮ್ಮ ಅಧಿಕಾರಿಗಳ ಸಮ್ಮುಖದಲ್ಲಿ ನೀವು ಎಲ್ಲ 10 ಪ್ರಶ್ನೆಗಳನ್ನು ಕರೆಕ್ಟ್ ಆಗಿ, ಅದೇನು ಒಂದೇ ತರ ಪ್ರಶ್ನೆ ಇಲ್ಲ, ಏನೋ ನಮ್ಮ ನೀಟ್ ಮಾರ್ಕ್ಸ್ ಕಾರ್ಡ್ ಲೀಕ್ ಆದಂಗೆ ಏನು ಲೀಕ್ ಆಗಲ್ಲ ಅಲ್ಲಿ. ಯಾಕಂದ್ರೆ 120ಕ್ಕೂ ಹೆಚ್ಚು ಪ್ರಶ್ನೆಗಳಿದೆ, ರ್ಯಾಂಡಮ್ ಆಗಿ ಬರ್ತಾ ಇರ್ತದೆ. ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರ್ ಹಾಕಿದ್ರೆ ಅದು ಆದಷ್ಟು ನಿಮಗೆ ಪ್ರಶ್ನೆಗಳು ಬರ್ತಾ ಇರ್ತದೆ. ಅದರಿಂದ
ಬಹಳ ಕಷ್ಟ ಇದೆ, ನಾವು ಅಷ್ಟು ಸುಲಭ ಅನ್ಕೋಬೇಡಿ ದಯವಿಟ್ಟು. ನಮ್ಗೆ ಯಾರಿಗೂ ಅಲ್ಲಿ ನಾವು ಪ್ರಶ್ನೆಗಳು ಉತ್ತರ ಕೊಟ್ಟಾಗ ಅವಾಗ ನಮ್ಗೆ ಅರ್ಥ ಆಗುತ್ತೆ ನಾವು ಸಂಪೂರ್ಣವಾಗಿ ಅಂಬೇಡ್ಕರ್ ಅವ್ರ ಬಗ್ಗೆ ತಿಳ್ಕೊಂಡಿಲ್ಲ ಅಂತಕ್ಕಂಥದ್ದು. ಏನು ಅವರ ಸಾಧನೆ, ಯಾವ್ಯಾವ ಹಂತದಲ್ಲಿ ಅವರ ಬಾಲ್ಯದಿಂದ ಹಿಡಿದು ಅವರ ವಿದ್ಯಾಭ್ಯಾಸ, ಅವರ ಪರಿನಿರ್ವಾಣ ಹೊಂದತಕ್ಕಂಥ ಒಂದು ಕಾಲದವರೆಗೂ ಇವತ್ತು ಸಂಪೂರ್ಣವಾದಂತಹ ಅಲ್ಲಿ ನಿಮಗೆ ಪ್ರಶ್ನೆಗಳು ಇರ್ತಕ್ಕಂಥದ್ದಿದೆ. ಅದರಿಂದ ಇವೆಲ್ಲವನ್ನು ಇವತ್ತು ಒಳಗೊಂಡಂತೆ ಮತ್ತು ನಾವೀಗ ಡಿಜಿಟಲ್ ಲೈಬ್ರರಿ ಮಾಡಿದ್ದೀವಿ, ಅದಕ್ಕಿಂತ ಕಂಟೆಂಟ್ ನಾವು ತರ್ತಾ ಇದೀವಿ. ನಾನು ಬಹಳಷ್ಟು ಜನ IAS ಅಧಿಕಾರಿಗಳು, ಬೇರೆ ಬೇರೆ ಅಧಿಕಾರಿಗಳ ಜೊತೆ ಮಾತಾಡ್ತಾ ಇದ್ದೀನಿ. ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನ್ ಕಂಟೆಂಟ್ ಬೇಕು, ಇವತ್ತು ಏನು ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಕೇಂದ್ರ ಸರ್ಕಾರದ ಇತರೆ ಉದ್ಯೋಗಗಳು ಲಭಿಸುವಂತದಕ್ಕೆ ನಮ್ಮವ್ರು ಯಾರು ಪ್ರಯತ್ನ ಮಾಡ್ತಾ ಇಲ್ಲ. ನಾನು ನಮ್ಮ ಇಂದಿನ ನಮ್ಮ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ನಾನು ಅದನ್ನ ಯೂನಿವರ್ಸಿಟಿಗಳಲ್ಲಿ